ನಿಮಗೆ ಗೈನಕೋಮ್ಯಾಸ್ಟಿಯಾ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋ ಇವತ್ತು ನಿಮಗಲ್ಲ. ಈ ವಿಡಿಯೋ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಫ್ಯಾಮಿಲಿಗೆ. ಯಾಕೆಂದರೆ ನಮ್ಮ ಸುಮಾರು ಪೇಷಂಟ್ಸ್ ಹೇಳ್ತಾರೆ, ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು, ನಮ್ಮ ತಂದೆ ತಾಯಿ ಜೊತೆ ಮಾತಾಡಿದ್ದೀನಿ, ಅವ್ರು ನನ್ನ ಮಾತು ಕೇಳೋದೇ ಇಲ್ಲ, ಅವ್ರು ಒಪ್ಕೊಳ್ಳೋದೇ ಇಲ್ಲ, ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ. ಸುಮಾರು ಜನ ಹೇಳ್ತಾರೆ, ಸರ್ ನೀವೇ ನಮ್ಮ ತಂದೆ ತಾಯಿ ಜೊತೆ ಮಾತಾಡಿ ಅವ್ರಿಗೆ ಅರ್ಥ ಮಾಡಿಸಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ನಾನು ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ಪ್ಲಾಸ್ಟಿಕ್ ಸರ್ಜನ್, ವೆಂಕಟ್ ಸೆಂಟರ್, ಬ್ಯಾಂಗ್ಳೂರು. ನಾವು ಸುಮಾರು ಗೈನಕೋಮ್ಯಾಸ್ಟಿಯಾ ಪೇಷಂಟ್ಸ್ ನೋಡ್ತೀವಿ. ವಾರಕ್ಕೊಂದು 5-10 ಸರ್ಜರಿ ಮಾಡ್ತೀವಿ. ಆ್ಯಂಡ್ ಎಲ್ಲರಲ್ಲೂ ಒಂದು ಕಾಮನ್ ಇಶ್ಯೂ ಏನಂದರೆ ಇದ್ರ ಬಗ್ಗೆ ಮಾತಾಡೋದೇ ಕಷ್ಟ ಅಂತ. ಯಾರು ಗೈನಕೋಮ್ಯಾಸ್ಟಿಯಾ ಇರುತ್ತೋ ಅವ್ರು ಇಡೀ ಲೈಫು ಔಸ್ಕೊಂಡಿರ್ತಾರೆ, ಹೈಡ್ ಮಾಡ್ತಾರೆ. ಇದು ಗ್ರ್ಯಾಜುವಲಾಗಿ ಸ್ಟಾರ್ಟ್ ಆಗುತ್ತೆ. ಸ್ಕೂಲಲ್ಲಿ ಇದು ಶುರು ಆಗುತ್ತೆ, ಚೆಸ್ಟ್ ಸ್ವಲ್ಪ ದೊಡ್ಡದಾಗುತ್ತೆ, ಆವಾಗ ಲೂಸ್ ಶರ್ಟ್ ಹಾಕ್ಕೊಳ್ಳೋದು, ಡಾರ್ಕ್ ಕಲರ್ ಶರ್ಟ್ ಹಾಕ್ಕೊಳ್ಳೋದ್ರಿಂದ ಶುರು ಆಗುತ್ತೆ. ಆಚೆ ಹೋಗೋಕ್ಕೆ ಒಪ್ಕೊಳ್ಳಲ್ಲ, ಮನೇಲೇ ಇರಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಹೇಗೆ ಮಾತಾಡೋದು ಅಂತ ಡೌಟ್ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕೆ ಇಷ್ಟ ಇರೋಲ್ಲ, ಅಲ್ಲಿ ತೆಗೆದ್ರೆ ಎಲ್ಲರೂ ಜೋಕ್ಸ್ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶರ್ಟ್ ತೆಗೆಯೋದ್ರಲ್ಲಿ ಕಷ್ಟ ಅನಿಸುತ್ತೆ. ಸೊ ಒಂಥರ ವಿಡ್ರಾ ಆಗ್ತಾರೆ, ಅವ್ರು ಫುಲ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಥರ ಲೈಫ್ ಲಿವ್ ಮಾಡೋದು ಒಳ್ಳೆಯದಲ್ಲ. ಅವ್ರಿಗೆ ಇದ್ರ ಬಗ್ಗೆ ಮಾತಾಡೋಕ್ಕೇ ಒಂಥರ ಸಂಕೋಚ, ಒಂಥರ ನಾಚಿಕೆ. ಬಿಕಾಸ್ ಇದು ಮ್ಯಾನ್ಹುಡ್ ಮೇಲೆ ಒಂಥರ ಅಟ್ಯಾಕು. ಗಂಡಸರಲ್ಲಿ ಇದ್ರ ಬರೋದು ಹೇಗೆ, ಇದ್ರ ಬಗ್ಗೆ ಹೇಗೆ ಮಾತಾಡೋದು, ಯಾರು ಅರ್ಥ ಮಾಡ್ಕೋತಾರೆ, ಈ ಥರ ಎಲ್ಲ ತಲೆಯಲ್ಲಿ ಓಡಾಡುತ್ತೆ. ಸಾಮಾನ್ಯವಾಗಿ ಇದು ಶುರು ಆಗೋದು ಪ್ಯೂಬರ್ಟಿ ಟೈಮಲ್ಲಿ, ಏಜ್ 13, 14, 15. ಇದು ಒಂದು ತುಂಬ ವಲ್ನರಬಲ್ ಪೀರಿಯಡು. ಸ್ಕೂಲಲ್ಲಿ ಜಿಮ್ ಕ್ಲಾಸ್ ಇರುತ್ತೆ, ಸ್ವಿಮ್ಮಿಂಗ್ ಕ್ಲಾಸ್ ಇರುತ್ತೆ. ಅವಾಗೆಲ್ಲ ನಿಮ್ಗೆ ಗೊತ್ತು, ಎಲ್ಲರಿಗೂ ಬುಲೀಸ್ ಇರುತ್ತೆ, ಎಲ್ಲರೂ ಜೋಕ್ಸ್ ಮಾಡ್ತಾರೆ. ಅದರಿಂದ ಇರೋ ತೊಂದರೆ ಇನ್ನೂ ದೊಡ್ಡದಾಗುತ್ತೆ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಯಾರೂ ಸರಿಯಾಗಿ ಅರ್ಥ ಮಾಡಲ್ಲ. ಎಲ್ಲರೂ ಹೇಳ್ತಾರೆ, ಇದರಲ್ಲಿ ಏನೋ ಸ್ವಲ್ಪ ಕೊಬ್ಬು, ಎಕ್ಸಸೈಸ್ ಮಾಡೋ ಸರಿಗೆ ಹೋಗುತ್ತೆ, ಇದೇನು ಅಷ್ಟು ದೊಡ್ಡ ವಿಷಯ ಮಾಡ್ತಾಯಿದ್ದೀವಿ ಅಂತ. ಇದರಲ್ಲಿ ತಂದೆ ತಾಯಿದೇನು ತಪ್ಪಿಲ್ಲ, ಯಾರಿಗೂ ಮಕ್ಕಳಿಗೆ ಆಪ್ರೇಷನ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಬಟ್ ಇದು ಹೇಳ್ಬಿಟ್ಟು ಅವ್ರು ಎಫರ್ಟ್ ಹಾಕ್ಬಿಟ್ಟು ಅದು ಹೋದರೆ ಅದೊಂಥರ ಇನ್ನೊಂದು ಲೆವೆಲ್ ಆಗುತ್ತೆ. ನನ್ನಲ್ಲಿ ಏನಾದರೂ ತಪ್ಪಿದೆಯಾ, ಇದು ಯಾಕೆ ಹೋಗ್ತಾ ಇಲ್ಲ. ಸೊ ಆಮೇಲೆ ಜನ ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಲ್ಲಿಸ್ತಾರೆ. ಆಮೇಲೆ ನಾ ಹೇಳ್ದಂಗೆ ಔಸ್ಕೊಳ್ಳೋದು, ದೊಡ್ಡ ಶರ್ಟ್ ಹಾಕೊಳ್ಳೋದು, ಡಾರ್ಕ್ ಕಲರ್ ಶರ್ಟ್ ಹಾಕೊಳ್ಳೋದು, ಹೇಗಲೋ ನೆಚ್ಕೊಂಡು ಹೋಗೋದು. ಈಗ ಈ ಡಿಸ್ಕನೆಕ್ಟ್ ಯಾಕಾಗುತ್ತೆ? ನಾನು ಹೇಳ್ದಂಗೆ ಯಾರಿಗೂ ಪೇರೆಂಟ್ಸ್ಗೆ ಮಕ್ಕಳಿಗೆ ಆಪ್ರೇಷನ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ಮತ್ತು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಇದು ಬರೀ ಕೊಬ್ಬಿರ್ಬೋದು ಅಂತ ಅನ್ಕೋತಾರೆ. ಬಟ್ ಇದು ನಿಜ ಅಲ್ಲ. ಇದು ಗ್ಲ್ಯಾಂಡುಲಾರ್ ಟಿಶ್ಯೂ. ಗ್ಲ್ಯಾಂಡುಲಾರ್ ಟಿಶ್ಯೂ ಕೊಬ್ಬಿಗಿಂತ ಡಿಫ್ರೆಂಟು. ಇದು ಜಿಮ್ಮು, ಡಯಟಿಂಗಿಂದ ಕರಗ್ಸೋಕ್ಕೆ ಸಾಧ್ಯ ಇಲ್ಲ. ಈಗ ಹೆಂಗಸು ಎಕ್ಸಸೈಸ್ ಮಾಡಿದ್ರೆ ಅವ್ರು ಬ್ರೆಸ್ಟ್ ಹೋಗಲ್ಲ ತಾನೆ, ಇದು ಅದೇ ಥರ. ಇದು ಹಾರ್ಮೋನ್ ರಿಲೇಟೆಡ್ ಟಿಶ್ಯೂ. ಏನಾಗುತ್ತಂದರೆ ಪ್ಯೂಬರ್ಟಿ ಟೈಮಲ್ಲಿ ಹಾರ್ಮೋನ್ ಸ್ವಲ್ಪ ಎದ್ಲತ್ತದ್ಲು ಹೋಗುತ್ತೆ. ಒಂದು ಬ್ರೀಫ್ ಪೀರಿಯಡಲ್ಲಿ ಫೀಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರ್ಬೋದು, ಮೇಲ್ ಹಾರ್ಮೋನ್ಸ್ ಕಡಿಮೆ ಇರ್ಬೋದು. ಆ ಪೀರಿಯಡಲ್ಲಿ ಸ್ಟಿಮ್ಯುಲೇಟ್ ಆಗ್ಬಿಟ್ಟು ಇದು ಬೆಳೆಯುತ್ತೆ. ಆಮೇಲೆ ಹಾರ್ಮೋನ್ಸ್ ನಾರ್ಮಲೈಸ್ ಆದ್ರೂ ಇದು ಹೊಟ್ಟೋಗಲ್ಲ. ಅದರಿಂದನೇ ಪ್ರಾಬ್ಲಮ್ ಬರೋದು. ಸೊ ಇದು ದೊಡ್ಡವ್ರು ಆಗ್ತಾ ಇದಿನ್ನೂ ದೊಡ್ಡ ತೊಂದರೆಗಳಾಗ್ತಾ ಇರುತ್ತೆ. ಸುಮಾರು ಜನ ಲೈಫ್ ಪಾರ್ಟ್ನರ್ ಹುಡುಕೋದ್ರಲ್ಲಿ ಕಷ್ಟ ಅನಿಸುತ್ತೆ. ನಮ್ಮ ಹೆಂಡತಿ ಇದು ಹೇಗೆ ಅನ್ಕೋತಾರೆ, ನಂಗೆ ಮ್ಯಾಚ್ ಹೇಗೆ ಸಿಗುತ್ತೆ, ಇದಿರುವಾಗ ಅವ್ರು ಏನು ಅನ್ಕೋತಾರೆ. ಸೊ ಇದರಿಂದ ಇನ್ನೂ ಜಾಸ್ತಿ ತೊಂದರೆಗಳಾಗ್ತಾ ಇರುತ್ತೆ, ಇನ್ನೂ ಜಾಸ್ತಿ ಹೈಡಿಂಗ್ ಆಗುತ್ತೆ. ಒಂಥರ ಫುಲ್ ಲೈಫ್ ಲಿವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಹೇಗಂದರೆ ಸುಮಾರು ಸಲ ಪೇಷಂಟ್ ಒಳಗೆ ಬಂದ ತಕ್ಷಣ ನಂಗೆ ಗೊತ್ತಾಗುತ್ತೆ ಇವ್ರು ಗೈನಕೋಮ್ಯಾಸ್ಟಿಯಾ ಕನ್ಸಲ್ಟೇಷನ್ ಬಂದಿದ್ದಾರೆ ಅಂತ. ಆ ಥರ ಲೂಸ್ ಶರ್ಟು, ಡಾರ್ಕ್ ಕಲರ್ ಶರ್ಟು, ಈ ಥರ ಒಂದು ಹೈಡಿಂಗ್ ಅಪಿಯರೆನ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಈ ಆಪ್ರೇಷನ್ನು ಬರೀ ಒಂದು ಕಾಯಿಲೆ ತೆಗೆಯೋದಂತಲ್ಲ, ಈ ಆಪ್ರೇಷನ್ನು ಫ್ರೀಡಮ್ ಕೊಡೋಕ್ಕೆ. ಈ ಹುಡುಗರಿಗೆ ಈ ಆಪ್ರೇಷನ್ ಮಾಡಿದ್ಮೇಲೆ ದೇ ಆರ್ ಏಬಲ್ ಟು ಲಿವ್ ಅ ಫುಲ್ ಲೈಫ್ ವಿತೌಟ್ ರಿಸ್ಟ್ರಿಕ್ಷನ್ಸ್. ಈಗ ನಾವೇ ಆಪ್ರೇಷನ್ ಬೇರೆಯವ್ರಿಗಿಂತ ಸ್ವಲ್ಪ ಬೇರೆ ಥರ ಮಾಡ್ತೀವಿ. ನಾವಿದನ್ನ ಲೋಕಲ್ ಅನಸ್ತೇಶಿಯಲ್ ಮಾಡ್ತೀವಿ, ಅಂದರೆ ಬರೀ ಇಲ್ಲಿ ಔಷಧಿ ಕೊಡ್ತೀವಿ, ಪ್ರಜ್ಞೆ ಏನೂ ತಪ್ಪಿಸಲ್ಲ. ಇದರಿಂದ ಸೇಫ್ಟಿ ತುಂಬ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಲೈಪೋಸೆಕ್ಷನ್ ಬಗ್ಗೆ ಏನು ಹೆದರಿಕೆ ಇರುತ್ತೋ, ಜೀವಕ್ಕೆ ತೊಂದರೆ ಆಗೋದು ಆ ಥರ ಇಲ್ಲ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಸೆಕೆಂಡು, ನಾವೇ ಆಪ್ರೇಷನ್ನು ಯಾವುದು ದೊಡ್ಡ ಕಟ್ಟಿಲ್ಲದೆ ಮಾಡ್ತೀವಿ, ಒಂದು ಸಣ್ಣ ಟೂತ್ ಮಾಡ್ತೀವಿ. ನಮ್ಮ ಉದ್ದೇಶ ಏನಂದರೆ ಆಪ್ರೇಷನ್ ಆದಮೇಲೆ ಯಾರಿಗೂ ಏನೂ ಗೊತ್ತಾಗಬಾರ್ದು ಅಂತ. ಇದ್ರ ಬಗ್ಗೆ ಏನೂ ತಿಳ್ಕೊಳ್ಳೋಕ್ಕೆ ನಮ್ಮದು ಬೇರೆ ವೀಡಿಯೋಸನ್ನು ನೀವು ನೋಡ್ಬೋದು. ಈ ಆಪ್ರೇಷನ್ನು ನನಗೆ ಸರ್ಜನಲ್ಲಿ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ. ಯಾಕೆಂದರೆ ಪೇಷಂಟ್ಸ್ದು ಲೈಫೇ ಚೇಂಜ್ ಆಗುತ್ತೆ. ಮಾರನೇ ದಿವಸ ಅಂದರೆ ಅವ್ರ ಫೇಸಲ್ಲಿ ಗೊತ್ತಾಗುತ್ತೆ, ಅಯ್ಯಪ್ಪ ಎಂಥ ದೊಡ್ಡ ಕಷ್ಟ ಹೋಗಿದೆ ಅಂತ. ಅದಕ್ಕೋಸ್ಕರ ಈ ಆಪ್ರೇಷನ್ ಬಗ್ಗೆ ಎಜುಕೇಷನ್ ಮಾಡೋದು ಮುಖ್ಯ. ಸುಮಾರು ಸಲ ನಮ್ಮ ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟರ್ ನಾವಿದು ನಮ್ಮ ತಂದೆ ತಾಯಿ ಹೇಳ್ದೆ ಮಾಡ್ಬೋದಾ ಅಂತ. ಮಾಡ್ಬೋದು. ಲೀಗಲಿ ಎನಿವನ್ ಅಬೌವ್ ದ ಏಜ್ ಆಫ್ 18 ಕ್ಯಾನ್ ಕನ್ಸೆಂಟ್ ಟು ಅ ಸರ್ಜರಿ. ಬಟ್ ಯಾರಿಗೂ ಆಪ್ರೇಷನ್ ಒಬ್ಬರೇ ಮಾಡಿಸೋದು ಒಳ್ಳೆಯದಲ್ಲ, ಸಪೋರ್ಟ್ ಇದ್ರೇ ಬೆಸ್ಟು. ಸೊ ತಂದೆ ತಾಯಿ ಒಪ್ಕೊಂಡ್ರೆ ಅವ್ರ ಸಪೋರ್ಟ್ ಜೊತೆ ಆಪ್ರೇಷನ್ ಮಾಡಿದಾಗ್ಲೇ ಇದ್ರದ್ದು
ಫುಲ್ ವ್ಯಾಲ್ಯೂ ಸಿಗೋದು. ಸೊ ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾ ಇರೋದು ತಂದೆ ತಾಯಿಗೆ ಅರ್ಥ ಆಗಲಿ ಅಂತ. ಈ ತೊಂದರೆ ಇದು ಸುಮ್ಮನೆ ಸಣ್ಣ ವಿಷಯ ಅಲ್ಲ, ಇದರಿಂದ ಏನೇನು ಎಫೆಕ್ಟ್ ಆಗ್ಬೋದು, ಏನೇನು ಇಶ್ಯೂಸ್ ಇರ್ಬೋದು, ಟ್ರೀಟ್ಮೆಂಟಿಂದ ಎಂಥ ಬೆನಿಫಿಟ್ ಸಿಗ್ಬೋದು ಅಂತ ಅರ್ಥ ಆಗಲಿ ಅಂತ. ಸೊ ನೀವು ಆಪರೇಷನ್ ಯಾಕೆ ಮಾಡಿಸ್ಕೊಂಡ್ರಿ? ನಿಮ್ಗೆ ಏನು ಇಶ್ಯೂಸ್ ಫೇಸ್ ಆಗ್ತಾಯಿತ್ತು ಸರ್? ಆಚೆ ಎಲ್ಲಾದರೂ ಹೋದಾಗ, ಸ್ವಿಮ್ಮಿಂಗ್ ಹೋದಾಗ ಶರ್ಟ್ ರಿಮೂವ್ ಮಾಡೋಕೆ, ಟಿ ಶರ್ಟ್ ರಿಮೂವ್ ಮಾಡೋಕ್ಕೆ ಮುಜುಗರ ಆಗೋದು, ಅಂಡ್ ಪಾರ್ಟೀಸ್ಗೆಲ್ಲ ಹೋಗಿ ಬೇರೆ ಹುಡುಗರೇನ ಹೇಳ್ತಾ ಇದ್ರ? ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಕೇಳಿ ಮಾಡ್ತಾ ಇದ್ರು. ಆಪರೇಷನ್ ಆದಮೇಲೂ ನೋವು ಇತ್ತಾ? ಇಲ್ಲ, ಆಪರೇಷನ್ ಆದಮೇಲೆ ನೋವು ಇರಲಿಲ್ಲ. ನಿಮ್ಗೆ ರಿಸಲ್ಟ್ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ವೆರಿ ಗುಡ್. ಈಗ ಇದು ಒಂದು ಸುಮಾರು ಹುಡುಗರಿಗೆ ಇದ್ರ ಬಗ್ಗೆ ಅವ್ರದ್ದು ತಂದೆ ತಾಯಿಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಇದು ಆಪರೇಷನ್ ಮಾಡಿಸ್ಬೇಕು, ಹಾಗೆ ಇದ್ರೂ ನಡೆಯುತ್ತಲ್ಲ ಅಂತ ಆ ಥರ ಹೇಳ್ತಾರೆ. ನೀವು ಅದಕ್ಕೆ ಏನು ಹೇಳ್ತೀರಿ? ಸೊ ಮೇನ್ಲಿ ನಮಗೆ ಕಾನ್ಫಿಡೆಂಟ್ ಡ್ರಾಪ್ ಆಗುತ್ತೆ, ನಾವು ಎಲ್ಲೂ ಕಾಣಿಸ್ಕೊಳಕ್ಕಾಗಲ್ಲ, ಆಮೇಲೆ ನಾವು ಇಷ್ಟಪಟ್ಟು ಡ್ರೆಸ್ ಹಾಕ್ಕೊಳಕ್ಕಾಗಲ್ಲ. ಸೊ ಅದು ತುಂಬ ಡಿಸ್ಟರ್ಬ್ ಆಗುತ್ತೆ. ಇದು ಅಂದರೆ ಇದು ಚಿಕ್ಕ ವಿಷಯ ಆಗಿರ್ಬೋದು, ಬಟ್ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಮಾತಾಡಿ ಅದನ್ನು ಸರಿ ಮಾಡಿಸ್ಕೊಳೋದ್ರಲ್ಲಿ ಓಕೆ ಅನಿಸುತ್ತೆ. ಮತ್ತು ಈ ಥರ ಸುಮಾರು ಹುಡುಗರಿಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ, ಅವ್ರ ತಂದೆ ತಾಯಿಗೆ ಅರ್ಥ ಆಗಲ್ಲ, ಇದು ಯಾಕೆ ಆಪರೇಷನ್ ಮಾಡಬೇಕು, ಇಲ್ಲದೆ ಹೋದ್ರೆ ನಡೆಯಲ್ತಾ ಇಲ್ಲ ಅಂತ ಹೇಳ್ತಾರೆ. ಸೇಮ್ ಮೈ ಪೇರೆಂಟ್ಸ್ ಆಲ್ಸೋ, ನಮ್ಗೆ ಅರ್ಥ ಆಗಲ್ಲ, ಲೈಕ್ ಅವ್ರು ಅರ್ಥ ಮಾಡ್ಕೊಳಲ್ಲ, ಅರ್ಥ ಆಗಲ್ಲ. ಸೊ ಬೆಟರ್ ನಾನು ಹೇಳೋದೇನಂದ್ರೆ, ಮಾತಾಡಿ ಅವ್ರ ಮನೆಯಲ್ಲಿ ನಿಂತ್ಕೊಂಡು ಇದು ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಕಾನ್ಫಿಡೆನ್ಸ್ ಗೇನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲ ಲೈಕ್ ಇನ್ನ ಡಿಪ್ರೆಷನ್ ಆಗಿ ಲೈಕ್ ಫುಲ್ ಆಚೆ ಸೋಷಿಯಲ್ ಇದರಲ್ಲಿ ಲೈಕ್ ಟೀಸ್ ಮಾಡೋದು, ಯು ಟೀಸಿಂಗ್ ಅದೆಲ್ಲ ಇರೋಲ್ಲ. ಹೌದು. ಸೊ ಒಂದು ಸರ್ಜರಿ ಕ್ಯಾನ್ ಓವರ್ಕಮ್ ಇಟ್. ಇದು ಆಗೋರ್ಗೇನೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಯು ಕ್ಯಾನ್ ಸಿ ದ ರಿಸಲ್ಟ್. ಹೌದು. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗೈನಕೋಮಾಸ್ಟಿಯಾ ಇದ್ದರೆ ಮತ್ತು ನಿಮಗೆ ನಿಮ್ಮ ತಂದೆ ತಾಯಿಗೆ ಇದ್ರ ಬಗ್ಗೆ ಹೇಗೆ ಮಾತಾಡೋದು ಅಂತ ಡೌಟ್ ಇದ್ದರೆ ಈ ವಿಡಿಯೋ ತೋರಿಸಿ. ನಾವು ಈ ವಿಡಿಯೋ ಇದಕ್ಕೋಸ್ಕರನೇ ಮಾಡಿರೋದು, ಜನಕ್ಕೆ ಸಪೋರ್ಟ್ ಸಿಗಲಿ ಅಂತ. ಅವ್ರ ತಂದೆ ತಾಯಿಗೆ ಅರ್ಥ ಮಾಡ್ಕೊಳ್ಳಿ, ಈ ಕಂಡೀಷನ್ ಹೇಗೆ, ಇದೇನು ಎತ್ತ ಅಂತ ಅವ್ರ ಮಗನ ಮನಸ್ಸಲ್ಲಿ ಏನು ನಡೀತಾ ಇದೆ ಅರ್ಥ ಮಾಡ್ಕೊಳ್ಳಿ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.